2025ರ ಐಪಿಎಲ್ಗೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಆದರೆ ಈಗಿನಿಂದಲೇ ತಂಡಗಳಲ್ಲಿ ಬದಲಾವಣೆ ಪರ್ವ ಶುರುವಾಗಿದ್ದು ದಿನಕ್ಕೊಂದು ಹೊಸ ಅಪ್ಡೇಟ್ ಒಳಬಿಡ್ತಾ ಇದೆ. ಭಾರತದ ಏಕದಿನ ಹಾಗೆ ಟೆಸ್ಟ್ ನಾಯಕ ರೋಹಿತ್ ಶರ್ಮಾ ಮತ್ತು T20I ನಾಯಕ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿನ ತೊರೆಯೋಕೆ ಸಿದ್ಧರಾಗಿದ್ದಾರೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ರಿಷಬ್ ಪಂತ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಾಯಕ KL ರಾಹುಲ್ ಕೂಡ ಬೇರೆ ಫ್ರಾಂಚೈಸಿಯನ್ನು ಸೇರ್ತಾರೆ ಎನ್ನಲಾಗಿದೆ. ರಿಷಬ್ ಪಂತ್ ಚೆನ್ನೈ ಸೂಪರ್ ಕಿಂಗ್ಸ್, KL ರಾಹುಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಇದೆ. ಅದರಲ್ಲೂ ಈ ಸ್ಟಾರ್ ಆಟಗಾರರು ಟ್ರೇಡಿಂಗ್ ಮೂಲಕ ಮತ್ತೊಂದು ಫ್ರಾಂಚೈಸಿ ಸೇರ್ತಾರೆ ಎಂದು ವರದಿಗಳು ಹೇಳ್ತಾ ಇವೆ. ಅತ್ತ ಫ್ಯಾನ್ಸ್ ಕೂಡ ತಮ್ಮ ನೆಚ್ಚಿನ ಆಟಗಾರ ಯಾವ ತಂಡವನ್ನ ಸೇರಿಕೊಳ್ತಾರೆ ಅಂತ ಭಾರಿ ಕುತೂಹಲದಿಂದ ಕಾಯ್ತಿದ್ದಾರೆ. ಆದರೆ ಹಾರ್ದಿಕ್ ಪಾಂಡ್ಯ GTಯಿಂದ MIಗೆ ಟ್ರೇಡ್ ಆದಂತೆ ನೇರವಾಗಿ ಟ್ರೇಡ್ ಆಗೋಕೆ ಅಸಾಧ್ಯ ಆಗಿದೆ. ಅದು ಯಾಕೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. IPL 2024ರ ಆರಂಭಕ್ಕೂ ಮುನ್ನ ಗುಜರಾತ್ ಟೈಟನ್ಸ್ ಫ್ರಾಂಚೈಸಿಯಿಂದ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಮೂಲಕ ಮುಂಬೈ ಇಂಡಿಯನ್ಸ್ ಅನ್ನ ಸೇರಿಕೊಂಡಿದ್ರು. ಅವರಷ್ಟೇ ಅಲ್ಲದೆ ಕ್ಯಾಮರೂನ್ ಗ್ರೀನ್, ದೇವದತ್ ಪಡಿಕ್ಕಲ್ ಸಹ ಟ್ರೇಡ್ ಆಗಿದ್ರು. ಅದರಂತೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, KL ರಾಹುಲ್, ರಿಷಬ್ ಪಂತ್ ಅವರು 2025ರ IPLಗೂ ಮುನ್ನ ಬೇರೊಂದು ತಂಡಕ್ಕೆ ಟ್ರೇಡ್ ಆಗ್ತಾರೆ ಎನ್ನಲಾಗ್ತಿದೆ. ಆದರೆ ಇದು ಈ ಸೀಸನ್ ನಲ್ಲಿ ಸಾಧ್ಯ ಆಗಲ್ಲ. ಯಾಕಂದ್ರೆ 2025ರ IPLಗೂ ಮುನ್ನ ಮೆಗಾ ಹರಾಜು ನಡೆಯಲಿದೆ. ಒಂದು ಫ್ರಾಂಚೈಸಿ 3 ಅಥವಾ 4ರನ್ನ ಉಳಿಸಿಕೊಳ್ಳೋಕೆ ಅವಕಾಶ ಇರಲಿದೆ. ಉಳಿದ ಆಟಗಾರರನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಯಾವುದೇ ಟ್ರೇಡ್ಗೆ ಅವಕಾಶ ಇರೋದಿಲ್ಲ. ಫ್ರಾಂಚೈಸಿ ಬೆರಳೆಣಿಕೆ ಆಟಗಾರರನ್ನ ಮಾತ್ರ ಉಳಿಸಿಕೊಳ್ಳೋಕೆ ಅವಕಾಶ ಇರೋದ್ರಿಂದ ಉಳಿದ ಆಟಗಾರರು ಮೆಗಾ ಹರಾಜಿಗೆ ಪ್ರವೇಶ ಮಾಡಬೇಕಾಗುತ್ತೆ. IPLನಲ್ಲಿ ಹರಾಜಿಗೆ ಬರುವ ಆಟಗಾರರ ಮೇಲೆ ಫ್ರಾಂಚೈಸಿಗಳು ಎಷ್ಟು ಬಿಡ್ ಬೇಕಾದ್ರೂ ಮಾಡಬಹುದು. ಹರಾಜಿನಲ್ಲಿ ಯಾವ ಫ್ರಾಂಚೈಸಿ ಹೆಚ್ಚು ಬಿಡ್ ಮಾಡ್ತದೋ ಆ ತಂಡವನ್ನ ಸೇರಿಕೊಳ್ತಾರೆ. ಅಷ್ಟೇ ಯಾಕೆ, ಬಿಡುಗಡೆ ಮಾಡಿದ ತಂಡವೇ ಮತ್ತೊಮ್ಮೆ ಅವರನ್ನ ಖರೀದಿ ಕೂಡ ಮಾಡಬಹುದು. ಒಂದು ವೇಳೆ ಖರೀದಿ ಆಗದೆ ಉಳಿಯಬಹುದು. ಫ್ರಾಂಚೈಸಿಯಲ್ಲಿ ಉಳಿದ ಸ್ಲಾಟ್ಗಳಿಗೆ ತಕ್ಕಂತೆ ಆಟಗಾರರ ಖರೀದಿ ಕೂಡ ನಡೆಯುತ್ತೆ. ಹಾಗಾಗಿ ಈ ಬಾರಿ ಆಟಗಾರರ ಟ್ರೇಡ್ಗೆ ಅವಕಾಶ ಇರೋದಿಲ್ಲ. ತಮ್ಮ ಆಯ್ಕೆಯ ತಂಡಕ್ಕೆ ಟ್ರೇಡ್ ಆಗಲು ಯಾವುದೇ ಆಟಗಾರ ಕೂಡ 2026ರ ಋತುವಿನವರೆಗೂ ಕೂಡ ಕಾಯಬೇಕಾಗುತ್ತೆ. ಇನ್ನು ಫ್ರಾಂಚೈಸಿಗಳು ಪರಸ್ಪರ ಆಟಗಾರರನ್ನ ವಿನಿಮಯ ಮಾಡಿಕೊಳ್ಳಬಹುದು ಅಥವಾ ನಗದು ವ್ಯವಹಾರಗಳಲ್ಲಿ ಆಟಗಾರರನ್ನ ಖರೀದಿ ಮಾಡಬಹುದು. ಈ ಸಂಪೂರ್ಣ ವಿಷಯದಲ್ಲಿ IPL ಆಡಳಿತ ಮಂಡಳಿಯು ಅಂತಿಮ ಅಧಿಕಾರವನ್ನು ನೀಡಿದೆ. ಹೆಚ್ಚಿನ ಫ್ರಾಂಚೈಸಿಗಳು ಒಂದೇ ಆಟಗಾರರನ್ನ ಖರೀದಿ ಮಾಡೋಕೆ ಬಯಸಿದ್ರೆ ಈ ಸಂದರ್ಭದಲ್ಲಿ ಫ್ರಾಂಚೈಸಿ ತನ್ನ ಆಟಗಾರ ಯಾವ ತಂಡಕ್ಕೆ ಹೋಗಬೇಕು ಅಂತ ನಿರ್ಧರಿಸುವ ಅಧಿಕಾರವನ್ನು ಹೊಂದಿರುತ್ತೆ. ಆದರೆ ಆಟಗಾರನ ವ್ಯಾಪಾರ ಅಥವಾ ವರ್ಗಾವಣೆಯ ಮೊದಲು ಆಟಗಾರನ ಒಪ್ಪಿಗೆ ಕೂಡ ಅಗತ್ಯ. ಆಟಗಾರನು ನಿರಾಕರಣೆ ಮಾಡಿದ್ರೆ ಒಪ್ಪಂದವನ್ನು ತಕ್ಷಣವೇ ರದ್ದುಗೊಳಿಸಬಹುದು. ಫ್ರಾಂಚೈಸಿಗಳು ತಮ್ಮ ಐಕಾನ್ ಆಟಗಾರರನ್ನ ವ್ಯಾಪಾರ ಮಾಡುವಂತಿಲ್ಲ. 2025ರ IPL ವೇಳೆಗೆ ಹಲವು ತಂಡಗಳಲ್ಲಿ ಮೇಜರ್ ಬದಲಾವಣೆಗಳಾಗಲಿವೆ. ಈಗಾಗಲೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಗೆ ಸಿದ್ಧತೆಗಳು ಆರಂಭ ಆಗಿವೆ. ಡಿಸೆಂಬರ್ ತಿಂಗಳಲ್ಲಿ ಆಟಗಾರರ ಮಿನಿ ಹರಾಜು ಪ್ರಕ್ರಿಯೆ ಕೂಡ ನಡೆಯಲಿದೆ. ಹರಾಜಿಗೂ ಮುನ್ನ ಎಲ್ಲ ಫ್ರಾಂಚೈಸಿಗಳು ತಮ್ಮ ತಂಡಗಳನ್ನು ಉಳಿಸಿಕೊಳ್ಳಬಲ್ಲ ಹಾಗೆ ಬಿಡುಗಡೆಗೊಳಿಸಬಲ್ಲ ಆಟಗಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇವೆ. ಆದರೆ ಅಂತಿಮವಾಗಿ ಯಾರು ಯಾವ ತಂಡ ಸೇರ್ತಾರೆ ಅನ್ನೋದೇ ಈಗಿರುವ ಪ್ರಶ್ನೆ.